ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಹೊಸಬರ ಎಂಟ್ರಿ ಆಯಿತು. ಅಂದ್ರೆ ಮೊನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ನಿನ್ನೆ ವ್ಯಾಪಕವಾಗಿ ಚರ್ಚೆ ಆಯಿತು. ಅದು ವೀರಪ್ಪ ಮೊಯ್ಲಿ ಅವರ ಸ್ಟೇಟ್ಮೆಂಟು. ಮಾಜಿ ಮುಖ್ಯಮಂತ್ರಿ, ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ನ ಕಣ್ಣು ಕಿವಿ ಬಾಯಿ ರೀತಿ ಇದ್ದವರು ಡಿಸಿಎಂ ಪರವಾಗಿ ನಿಂತ್ಕೊಂಡ್ರು. ಅವ್ರೇನಂತ ಹೇಳಿದ್ರು, ಸಿಎಂ ಆಗೋದು ಡಿ.ಕೆ. ಶಿವಕುಮಾರ್, ಇಟ್ ಇಸ್ ಅ ಸೆಟಲ್ಡ್ ಮ್ಯಾಟರ್ ಅಂತೆಲ್ಲ ಹೇಳ್ಬಿಟ್ರು. ಇದರ ಬೆನ್ನಲ್ಲೇ ದೆಹಲಿಯಲ್ಲಿ ನನ್ನ ಪಾಲಿನ ಶ್ರಮದ ಫಲ ಕೊಡಿ ಅಂತ ಡಿ.ಕೆ. ಶಿವಕುಮಾರ್ ಕೇಳಿದ್ರಂತೆ. ಹೈಕಮಾಂಡ್ ನಿಷ್ಠೆಯ ದಾಳವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಉರುಳಿಸಿದ್ದಾರೆ. ಇದೀಗ ರಾಜ್ಯದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪರ ಮೊದಲ ಧ್ವನಿ, ಅದರಲ್ಲೂ ಯಾರು ತಟಸ್ಥರು, ನಿಷ್ಠರು, ಹೈಕಮಾಂಡ್ನ ಲಾಯಲಿಸ್ಟ್ಗಳು ಅಂತ ಯಾರ್ಯಾರನ್ನ ನಾವು ಹೇಳ್ತಾ ಇದ್ವಿ, ಆ ಬಣದಲ್ಲಿ ಗುರುತಿಸ್ಕೊಂಡವರು. ಅದು G23 ಆದ್ಮೇಲೆ ಸ್ವಲ್ಪ ಕನ್ಫ್ಯೂಷನ್ಸ್ ಬಿಟ್ರೆ ಅವ್ರಿಗೆ ಈಗಲೂ ಕೂಡ ಹೈಕಮಾಂಡ್ನಲ್ಲಿ ಒಳ್ಳೆ ಕನೆಕ್ಷನ್ ಇದೆ. ಸೊ ಅವ್ರು ಮಾತಾಡಿದ್ದು ಒಂದಷ್ಟು ತೂಕನ್ ಜಾಸ್ತಿ ಮಾಡ್ತಾ ಇದೆ. ಮೊನ್ನೆ ಡಿ.ಕೆ. ಶಿವಕುಮಾರ್ ಪರವಾಗಿ ಜೋರಾಗಿ ಬ್ಯಾಟ್ ಬೀಸಿದ್ರು. ಈಗ ಸಿದ್ದರಾಮಯ್ಯ ವಿರೋಧಿ ಬಣ ವರ್ಸಸ್ ಮೂಲ ಕಾಂಗ್ರೆಸ್ ಬಣ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಹಂತ ಹಂತವಾಗಿ ಡಿ.ಕೆ. ಶಿವಕುಮಾರ್ ಫಾರ್ ಸಿಎಂ ಧ್ವನಿ ಹಾಗಾದ್ರೆ ಜೋರಾಗತ್ತಾ ಅನ್ನೋದು ಕುತೂಹಲ. ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಹೈಕಮಾಂಡ್ ತೀರ್ಮಾನ, ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಹೈಕಮಾಂಡ್ ತೀರ್ಮಾನ, ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು ನಾನೇನು ಅದಕ್ಕೆ ಮಾತಾಡೋಕೆ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ನಾನೇನು ಅದಕ್ಕೆ ಮಾತಾಡೋಕೆ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ರೈಟ್, ನೋಡಿ ಇವರಿಬ್ಬರ ರಿಯಾಕ್ಷನ್ ನೋಡಿ, ಸಿಎಂ ಮತ್ತು ಡಿ.ಸಿ.ಎಂ. ಆ್ಯಕ್ಚುಲಿ ಪವರ್ ಶೇರಿಂಗ್ ವಿಚಾರವಾಗಿ ಮಾತನಾಡಬೇಕಾಗಿರೋದು ಇವ್ರು ಸೈಲೆಂಟ್ ಆಗಿದ್ದಾರೆ, ಎಲ್ಲ ಹೈಕಮಾಂಡ್ ಕಡೆ ಕೈ ತೋರಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಸಂಬಂಧ ಪಡೆದವರೇ ಮಾತಾಡ್ತಾ ಇದ್ದಾರೆ. ಇವರಿಬ್ಬರದಂತೂ ಮೌನಕ್ಕೆ ಶರಣು ಅನ್ನೋ ರೀತಿಯಲ್ಲಿ ಇದ್ದಾರೆ. ಮಾತನಾಡ್ತಿರೋರೇ ಯಾರೋ, ಮೌನವಾಗಿರೋರು ಇವರಿಬ್ಬರು. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ಬರದ್ದು ಹೈಕಮಾಂಡ್ ಜಪ. ತಮ್ಮಿಂದ ಯಾವುದೇ ತಪ್ಪಾಗಬಾರ್ದು ಅಂತ ಎಚ್ಚರಿಕೆಯ ನಡೆಯನ್ನು ಇಬ್ಬರು ನಾಯಕರು ಇಡ್ತಾ ಇದ್ದಾರೆ. ಇಷ್ಟು ದಿನ ಎಲ್ಲವನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಕಡೆ ಕೈ ತೋರಿಸ್ತಾ ಇದ್ರು. ಈಗ ಸಿಎಂ ಕೂಡ ಎಲ್ಲ ಹೈಕಮಾಂಡ್ ತೀರ್ಮಾನದಂತೆ ಅನ್ನೋ ವರಸೆ. ಯಾರು ಏನೇ ಅಂದರೂ ನಾವು ಮಾತು ತಪ್ಪಬಾರದು ಅಂತ ಸೇಫ್ ಗೇಮ್. ಅದರಲ್ಲಿ ಇನ್ನೂ ಒಂದು ಮೆಸೇಜ್ ಇದೆ, ಮಾತಾಡೋರು ಮಾತಾಡ್ಕೊಳ್ಳಿ, ಯಾವ ಟೈಮ್ಗೆ ಏನಾಗಬೇಕು ಅದಾಗುತ್ತೆ ಅಂತಕ್ಕಂಥ ತೀರ್ಮಾನಕ್ಕೆ ಇಬ್ಬರು ಕೂಡ ಬಂದಂತೆ ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ವೀರಪ್ಪ ಮೊಯ್ಲಿಯವರು ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು, ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು, ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವರು, ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಪಕ್ಷದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದನ್ನು ನಾನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಹೀಗೆ ಇವೆಲ್ಲ ಅಭಿಪ್ರಾಯಗಳು ಕೂಡ ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಯಾರೇನೇ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ ಅದಾಗ್ತದೆ ಅಷ್ಟೇ. ಅವ್ರು ಹೇಳಿದ್ದಾರೆ, ಬೇರೆ ಬೇರೆಯವ್ರು ಹೇಳಿದ್ದಾರೆ. ಅಂತಿಮವಾಗಿ ACC ನಿರ್ಧಾರ ಮಾಡ್ತದೆ. ಸೊ ನಾವೇನೋ ನಮ್ಮ ಸಮಾಧಾನಕ್ಕೆ ಮಾತಾಡಬೇಕಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ. ಅಂತಿಮ ನಮ್ಮ ಹೈಕಮಾಂಡ್ ಅಷ್ಟೇ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಸಾಕಷ್ಟು ಸಾರಿ ಹೇಳಿದ್ವಿ, ನಮ್ಮ ವ್ಯಾಪ್ತಿ ಕೂಡ ಬರೋಲ್ಲ. ACC ಅದ್ರ ಬಗ್ಗೆ ಸ್ಪಷ್ಟೀಕರಣ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಅವರೇ ಅದನ್ನು ಅಂತಿಮ ಮಾಡಬೇಕಷ್ಟೇ. ಹೌದು, ಅವ್ರು ಕೇಳಬೇಕು, ನನಗೆ ಗೊತ್ತಿಲ್ಲ. ವೀರಪ್ಪ ಮೊಯ್ಲಿ ಅವ್ರ ಬಗ್ಗೆ ಕಾಮೆಂಟ್ ಮಾಡೋದು ನಮ್ಮ ಇದರಲ್ಲಿಲ್ಲ. ನಾನು ವಿಶೇಷವಾಗಿ ನನಗೆ ಗೊತ್ತಿಲ್ಲ. ವೀರಪ್ಪ ಮೊಯ್ಲಿ ಅವ್ರು ಕೇಳಿ. ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಮತ್ತು PCC ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಎಲ್ಲರಿಗೂ ಮಂತ್ರಿ ಸ್ಥಾನಗಳು ಕೊಟ್ಟಿದ್ದಾರೆ, ಜವಾಬ್ದಾರಿಗಳು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ವೈಯಕ್ತಿಕ ಅಭಿಪ್ರಾಯಗಳು ಏನಾದರೂ ಇದ್ದರೆ ಹೋಗಿ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ. ನಾನು ಬಂದು ಇಲ್ಲಿ ಮಾಧ್ಯಮದಲ್ಲಿ ಹೇಳೋದಾಗಲಿ ಅಥವಾ ಬಹಿರಂಗ ಸಭೆಯಲ್ಲಿ ಹೇಳೋದಾಗಲಿ ಅದು ಯಾವುದೇ ಮಾತಿಗೂ ಬೆಲೆ ಇರೋದಿಲ್ಲ. ಆದರೆ ಸದ್ಯಕ್ಕೆ ಯಾವ ಕುರ್ಚಿನೂ ಖಾಲಿ ಇಲ್ಲ. PCC ಅಧ್ಯಕ್ಷರ ಕುರ್ಚಿನೂ ಖಾಲಿ ಇಲ್ಲ, ಉಪಮುಖ್ಯಮಂತ್ರಿ ಹುದ್ದೆನೂ ಖಾಲಿ ಇಲ್ಲ, ಮುಖ್ಯಮಂತ್ರಿ ಹುದ್ದೆಗಳು ಖಾಲಿ ಇಲ್ಲ. ಅಲ್ಲ, ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ನಾನು ಏನು ಪ್ರತಿಕ್ರಿಯೆ ನೀಡೋಕ್ಕೆ ಹೋಗೋದಿಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ ಇದು. ಇಂಥ ಒಂದು ಡಿಸಿಷನ್ ಆಗಬೇಕಾಗಿದ್ರೆ ಹೈಕಮಾಂಡ್ಲಿಂದ ಡಿಸಿಷನ್ ಆಗುತ್ತೆ. ನಾವು ನಮ್ಮ ಪಾರ್ಟಿ ಎಲ್ಲದಕ್ಕೂ ಹೈಕಮಾಂಡೇ ಸುಪ್ರೀಂ ಆಗಿರ್ತದೆ. ಅವ್ರು ಹೇಳಿರುತ್ತೆ ಅಂದ್ರೆ ನಾನು ಯಾವುದೂ ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ. ಡಿಸೆಂಟ್ ಇದೆ ಎಸೆನ್ಸ್ ಆಫ್ ಡೆಮೋಕ್ರಸಿ. ನಮ್ಮ ಪಾರ್ಟಿಯಲ್ಲಿ ಡಿಸೆಂಟಿಗೂ ನಮ್ಮಲ್ಲಿ ಅವಕಾಶ ಇದೆ.